ಶ್ರೀ ಅಯ್ಯಪ್ಪ ಭಕ್ತ ವೃಂದ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 25ರಂದು ಸಂಜೆ 4ಕ್ಕೆ ಹರಿವರಾಸನಂ ಶತಮಾನೋತ್ಸವ ಸಂಭ್ರಮ ಸಮಾರಂಭವನ್ನು ಹುಬ್ಬಳ್ಳಿಯ ಶೀರೂರು ಪಾರ್ಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷ ಡಾಕ್ಟರ್ CHVS ವಿ ಪ್ರಸಾದ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮ ಉದ್ಘಾಟನೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಲಿದ್ದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಆನಂದ್ ಸಂಕೇಶ್ವರ್ ಅಧ್ಯಕ್ಷತೆ ವಹಿಸುವರು ಎಂದರು. ನಾವು ನೋಡ್ತಾ ಇದ್ರಿ, ಕರೋನಾ ಸಮಯದಲ್ಲಿ ಶಬರಿಮಲೆಗೆ ಹೋಗ್ಲಿಕ್ಕೆ ಆಗ್ಲಾರದಕ್ಕೂ ಭಕ್ತರು ಇಲ್ಲಿ ಇಡೀ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ಸುತ್ತಮುತ್ತಲೆಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಅಯ್ಯಪ್ಪನಿಗೆ ತುಪ್ಪಾಭಿಷೇಕ ಮಾಡ್ಕೊಂಡು ಹೋಗಿದ್ದವರಿದ್ದಾರೆ. ಯಾಕಂದ್ರೆ 40 ದಿನ ವ್ರತ ಮಾಡಿದ 41 ದಿನ ಶಬರಿಮಲೆಗೆ ಹೋಗುವುದು ನಮ್ದು ಪರಿಪಾಟಿ. ಆದರೆ ಕೋವಿಡ್ 2 ವರ್ಷ ಲಾಕ್ಡೌನ್ ಟೈಮ್ನಲ್ಲಿ ಅಲ್ಲಿ ಬರೀ 5,000 ಮಂದಿಗೆ ಮಾತ್ರ ದಿನ ದರ್ಶನಕ್ಕೆ ಅವಕಾಶ ನೀಡಿದ್ರು ಕೇರಳ ಗೌರ್ಮೆಂಟು. ಅಂತ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ಮಾಲ ಹಾಕುವ ಅಭ್ಯಾಸ ಇದ್ದವರು ಎಲ್ಲಿ ಹೋಗ್ಬೇಕಂತ ಒಂದು ವಿಚಾರ ಮಾಡಿಕೊಂಡಿದ್ದಾಗ ನಮ್ಮ ಹುಬ್ಬಳ್ಳಿಯ ದೇವಸ್ಥಾನದಲ್ಲಿ ಬಂದು ಕನಿಷ್ಠ ಏನಿಲ್ಲ ಅಂದ್ರೆ ಆ ಲಾಕ್ಡೌನ್ ಟೈಮ್ನಲ್ಲಿ 50,000 ಮಂದಿ ಭಕ್ತರು ಬಂದು ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ, ತುಪ್ಪಾಭಿಷೇಕ ಮಾಡ್ಕೊಂಡಿದ್ದಾರೆ. ಇರುಮುಡಿ ಹೊತ್ಕೊಂಡು ಬಂದು 18 ಮೆಟ್ಲು ಹತ್ತಿ ಏನು ಶಬರಿಮಲೆಯಲ್ಲಿ ಆಗ್ತಾ ಇದೆ ಅದೇ ಪೂಜಾ ವಿಧಿವಿಧಾನ ಇಲ್ಲಿ ನೆರವೇರ್ತಾ ಇದೆ.